ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಶ್ರೀಶ್ರಾ ಪ್ರೆಗ್ನೆಂಟ್? ಹಾಗಾದರೆ ತಾಂಡವ್ ಕತೆ ಏನು? ಆ ಕಡೆ ಮದುವೆ ಆ್ಯನಿವರ್ಸರಿ ಫಂಕ್ಷನ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರೆಸಾರ್ಟ್ಗೆ ಹೋಗ್ತಿದ್ದಾಗೆ ಈ ಕಡೆ ಡಿವೋರ್ಸ್ ಕತೆ ಅಂತ್ಯಗೊಳ್ಳುತ್ತೆ. ಡಿವೋರ್ಸ್ ಮ್ಯಾಟರ್ ಮುಗಿಯುತ್ತೆ. ಬಿಕಾಸ್ ತಾಂಡವ್ ಸೋತ್ ಹೋಗ್ತಾನೆ, ಭಾಗ್ಯನ ಕರೀತಾನೆ. ಈ ಕಡೆ ಮಕ್ಕಳು ಪ್ಲ್ಯಾನ್ ವರ್ಕ್ ಆಗಿದೆ. ಅದರಲ್ಲೂ ಈ ಕಡೆ ಕಪಲ್ ಡ್ಯಾನ್ಸಲ್ಲಿ ಇಬ್ಬರು ಕೂಡ ವಿನ್ ಆಗಿದ್ದಾರೆ. ಇಬ್ಬರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರು ಡ್ಯಾನ್ಸ್ ಬಗ್ಗೆ ಹೊಗಳೋ ಮಾತುಗಳೇ ಬೇರೆ. ಎಲ್ಲಿ ಕಲ್ತಿದ್ದೆ, ನಾವು ಯಾರು ಕೂಡ ಡ್ಯಾನ್ಸ್ನ ನೋಡೇ ಇರಲಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ರೆ, ನನಗೆ ಗೊತ್ತಿರಲಿಲ್ಲ ಈ ರೀತಿ ಡ್ಯಾನ್ಸ್ ಬರುತ್ತೆ ಅಂತ. ಹಾಗೆ ಮಾಡಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ನೋಡಿದ್ಯಾ ತಾಂಡವ್, ನೀನು ಹೆಂಡತಿ ಎಷ್ಟು ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿ ಮಾಡಿದೆ ಅಂತ ಹೇಳಲ್ವಾ ಅಂದಾಗ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಅಂತೂ ಉರ್ದು ಹೋಗ್ತಿದ್ದಾಳೆ. ನನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆನೇ ಭಾಗ್ಯನ ಹೊಗಳುತ್ತಾನೆ. ಇವ್ನಿಗೆ ಎಷ್ಟು ತಾಕತ್ತಿರಬೇಕು ಅಂತ ಈ ಕಡೆ ಶ್ರೇಷ್ಠನ ನೋಡಿ ಹಾಗೆ ದಂಗಾಗ್ತಿದ್ದಾನೆ ತಾಂಡವ್. ನಂತರ ಈ ಕಡೆ ಪೂಜಾ ಅಂತೂ ಅಕ್ಕ ಸಖತ್ತಾಗಿ ಮಾಡಿದೆ, ಅಕ್ಕ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಡ್ಯಾನ್ಸ್ನ ಅಂತ ಹೇಳಿ ಹೊಗಳುತ್ತಿದ್ದಾರೆ. ಅಷ್ಟೇನಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ನೋಡಿದ್ಯಾ ತನ್ವಿ ಅಂತ ಪೂಜಾ ತನ್ವಿಗೆ ಹೇಳ್ತಿದ್ರೆ, ಹೌದು ಅಮ್ಮ ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ, ನಿನಗಿದೆಲ್ಲ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತಂದರೆ ನಿಮ್ಮ ಅಮ್ಮಂಗೆ ಎಲ್ಲ ಕೂಡ ಬರುತ್ತೆ. ಯಾವಾಗಲೂ ಹೇಳ್ತಿರ್ತೀಯ ಅಲ್ವಾ ನನ್ನ ಅಮ್ಮಂಗೆ ಏನೂ ಬರಲ್ಲ ಅಂತ. ಇವಾಗ ಅದ್ರ ಗೊತ್ತಾಯ್ತಾ ನೀನು ಅಮ್ಮಂಗೆ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ಇಸ್ ದ ಬೆಸ್ಟ್ 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 ಅಂತ ಹೇಳ್ತಿದ್ದಾನೆ ತನ್ಮಯ್. ನಂತರ ಮಕ್ಳಿಗೆ ಈ ಕಡೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ. ತಾಂಡವ್ ಕೂಡ ಅಲ್ಲೇ ಕೂತ್ಕೊಂಡಿರ್ತಾನೆ. ನೀನು ಹೆಂಡತಿ ಒಬ್ಬಳೇ ಹೋಗ್ತಿದ್ದಾಳೆ, ಹೋಗು ನೀನು ಅಂತ ಅಪ್ಪ ಅಮ್ಮ ಕಳಿಸ್ತಾರೆ. ತಾಂಡವ್ ಕೂಡ ಹೋಗಿ ಅಲ್ಲಿ ಐಸ್ ಕ್ರೀಮ್ ತೊಗೋಬೇಕಿದ್ರೆ ಈ ಕಡೆ ತಾಂಡವ್ಗೆ ತುಂಬಾ ಥ್ಯಾಂಕ್ಸ್, ಮಕ್ಕಳು ಮುಂದೆ ತುಂಬ ಚೆನ್ನಾಗಿ ನಡ್ಕೊಂಡಿದ್ದಕ್ಕೆ ಅಂತಾಗ. ನಿನಗೂ ಒಬ್ಬರಿಗೆ ಮಕ್ಕಳಲ್ಲ, ನನಗೂ ಕೂಡ ಅವ್ರು ನನ್ನ ಮಕ್ಕಳೇನೆ. ಜೊತೆಗೆ ನಿನಗೆ ಅವ್ರು ಎಷ್ಟು ಖುಷಿ ಮುಖ್ಯನೋ ಹಾಗೆ ನನಗೂ ಅವ್ರ ಖುಷಿ ಮುಖ್ಯನೇ ಅಂತ ಹೇಳ್ತಾರೆ. ನಿನಗೀಗ ಆ ಡ್ಯಾನ್ಸ್ ಎಲ್ಲ ಬರುತ್ತೆ, ಕಲ್ತಿದ್ಯಾ ಅಂತ ಕೇಳಿದಕ್ಕೆ ಇಲ್ಲಪ್ಪ ನನಗೆ ಗೊತ್ತಿದ್ದು ಭರತನಾಟ್ಯಂ, ಅದನ್ನು ನೋಡಿ ಕಲ್ತಿದ್ದಷ್ಟೇ. ಅದನ್ನು ಬಿಟ್ಟು ಡ್ಯಾನ್ಸ್ ಎಲ್ಲ ಅಲ್ಲೇ ಮಾಡಿದ್ದು ಅಷ್ಟೇ. ಮಕ್ಕಳನ್ನ ನೋಡಿ ಅವ್ರ ಮುಖದಲ್ಲಿ ಖುಷಿ ಎಷ್ಟು ಕಾಣ್ತಿತ್ತು, ಅವ್ರ ಖುಷಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ರೆ ನನಗೂ ಕೂಡ ಅವ್ರ ಖುಷಿನೇ ಮುಖ್ಯ, ಅದಕ್ಕೋಸ್ಕರನೇ ಎಲ್ಲವೂ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದೆ ಅಂದಾಗ ಏನು ಹೇಳಿದ್ರಿ ಅಂದಾಗ ತುಂಬ ಚೆನ್ನಾಗಿ ಮಾಡಿದೆ ಅಂದ. ಹಾಗಂತ ಅಟ್ಟಕ್ಕೆ ಹೋಗಿ ಹೊಗಳುತ್ತಿದ್ದಾರೆ. ನಾವು ಕ್ಲೋಸ್ ಆಗ್ಬೋದು ಅಂತ ಅನ್ಕೋಬೇಡ, ಆ ಕನಸೆಲ್ಲ ಇಟ್ಕೋಬೇಡ ಅಂದಾಗ ಯಾವ ಕನಸುಗಳು ಎಷ್ಟು ದಿನದಲ್ಲೇ ಮಾಸು ಹೋಗಿದೆ ಅಂತ ಹೇಳ್ತಿದ್ದಾಳೆ ಭಾಗ್ಯ. ಎಲ್ಲವೂ ಕೂಡ ಮಕ್ಳಿಗೋಸ್ಕರನೇ ಅಂದಾಗ ಹೌದು ಎಲ್ಲ ಕೂಡ ಮಕ್ಳಿಗೋಸ್ಕರನೇ ಅಂತ ತಾಂಡವ್ ಹೇಳ್ತಾನೆ. ಈ ಕಡೆ ಏನಪ್ಪ ಇದು ಇಬ್ಬರು ಇಷ್ಟೊಂದು ಮಾತಾಡ್ತಿದ್ದಾರೆ. ತಾಂಡವ್ ಏನಾದರೂ ಮರ್ಯಾದೆ ಗಂಜಿ ಮಕ್ಳಿಗೋಸ್ಕರ ಅಪ್ಪ ಅಮ್ಮಂಗೆ ಹೆದ್ರಿ ಭಾಗ್ಯ ಜೊತೆ ಬಾಳೋಕೆ ಸಿದ್ಧವಾಗ್ಬಿಟ್ನಾ ಅಂತ ಶ್ರೇಷ್ಠ ಅನ್ಕೋತಿದ್ರೆ, ಮನೆಯವರೆಲ್ಲರೂ ಕೂಡ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಡಿವೋರ್ಸ್ ಹಾಗೆ ಹೀಗೆ ಅಂತಿದ್ರು, ಎಲ್ಲ ಕೂಡ ಇತ್ಯರ್ಥ ಆಗಿ ಸರಿ ಹೋಯ್ತು. ಈಗಲಾದರೂ ಅವನಿಗೆ ಅರ್ಥ ಆಗಿದೆ ಹೆಂಡತಿ ಕೂಡ ಮುಖ್ಯ, ಒಬ್ಬನೇ ಸಂಸಾರನ ನಿಲ್ಲಿಸೋಕ್ಕಾಗಲ್ಲ ಅಂತ. ಈಗಲಾದರೂ ಬುದ್ಧಿ ಬಂದಿದೆ. ಯಾವತ್ತೂ ಕೂಡ ಹೆಂಡತಿ ಮನೆ ನಡೆಸೋ ಹೆಂಡತಿನೂ ಮುಖ್ಯನೇ, ದುಡಿಯೋ ಗಂಡಸು ಎಷ್ಟು ಮುಖ್ಯ ಅಷ್ಟು ಹೆಂಡತಿ ಕೂಡ ಮುಖ್ಯನೇ ಅಂತ ಕುಸುಮವ್ರು ಹೇಳ್ತಾರೆ. ನನ್ನ ಮಗಳು ಅಳಿಯ ಈ ರೀತಿ ಮಾತಾಡಿದ್ದೇನೆ ನನ್ನ ಜೀವಮಾನದಲ್ಲಿ ನೋಡಿಲ್ಲ. ಯಾವಾಗಲೂ ನನ್ನ ಮಗಳು ಮೇಲೆ ಗುರ್ರ ಅಂತ ಅಂತಿದ್ದೆ ಅಳಿಮೈಯನ್ನೇ ನೋಡಿದ್ದು ಅಂತ ಹೇಳ್ತಿದ್ದಾರೆ. ಫೈನಲಿ ಈ ಕಡೆ ನನ್ನ ಪ್ಲ್ಯಾನ್ ಎಷ್ಟು ಚೆನ್ನಾಗಿತ್ತಲ್ವ, ಎಷ್ಟು ಚೆನ್ನಾಗಿ ನಮ್ಮ ಪ್ಲ್ಯಾನ್ ವರ್ಕ್ ಆಯ್ತಲ್ವ ಅಂತ ಗುಂಡಣ್ಣ ಸತ್ಯ ಬಾಯ್ ಬಿಡ್ತಿದ್ದಾಗೆ ಶ್ರೇಷ್ಠ ಶಾಕ್ ಆಗ್ತಾಳೆ. ಈ ಕಡೆ ಕುಸುಮವರು ಹಾಗೆ ಪೂಜಾ ದಂಗಾಗ್ತಿದ್ದಾರೆ. ಶ್ರೇಷ್ಠ ಇದ್ದಾಳೆ, ವಿಷಯ ಗೊತ್ತಾದ್ರೆ ಏನು ಮಾಡೋದು ಅಂತ ಪ್ಲ್ಯಾನ್. ಹಾಗಿದ್ರೆ ಇವ್ರು ಏನೋ ಪ್ಲ್ಯಾನ್ ಮಾಡಿದಾರ, ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಪೂಜಾ ಕಿಲಾಡಿ ತಂದಲ್ಲಿ ಅದನ್ನು ಹಾಗೆ ಬೇರೆ ಕಡೆ ವಾಲಿಸ್ಬಿಡ್ತಾಳೆ. ಹೌದು ಗುಂಡಣ್ಣ, ಆಲ್ರೆಡಿ ಅಕ್ಕ ಬಾವನ ಮದುವೆ ಆ್ಯನಿವರ್ಸರಿ ಬರ್ತಿದೆ, ಅದಕ್ಕೋಸ್ಕರ ಸಖತ್ತಾಗಿ ಪ್ಲ್ಯಾನ್ ಮಾಡ್ತಿದ್ವಿ. ಆ ಪ್ಲ್ಯಾನ್ ಪ್ರಕಾರನೇ ಆಗಬೇಕು. ಹೇಗೂ ಡಿವೋರ್ಸ್ ಮ್ಯಾಟರ್ ಎಲ್ಲ ಆಗಿದೆ ಅಲ್ವಾ, ಅವತ್ತಿಗೆ ಎಲ್ಲದಕ್ಕೂ ಕೂಡ ಎಂಡ್ ಆಗಿಬಿಡಲಿ, ಎಲ್ಲರೂ ಕೂಡ ಹೊಸ ಜೀವನನೇ ಶುರು ಮಾಡೋಣ. ಅವತ್ತಿಂದ ಭಾವ ಮತ್ತು ಅಕ್ಕ ಹೊಸ ಲೈಫ್ ಶುರು ಮಾಡ್ತಾರೆ ಅಂದಾಗ ಹೌದು ಅದೇ ರೀತಿ ಮಾಡೋಣ ಅಂತ ಕುಸುಮವ್ರು ಕೂಡ ಹೇಳ್ತಾರೆ. ಫೈನಲಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಹೊಸ ಜೀವನ ಶುರುವಾಗಿದೆ. ತಾಂಡವ್ ಭಾಗ್ಯ ಕೂಡ ಮನೇಲೇ ಇದ್ದಾರೆ. ಶ್ರೇಷ್ಠ ಕೂಡ ಅಲ್ಲೇ ಇದ್ದಾಳೆ. ಈ ಕಡೆ ನನ್ನ ಮನೆಗೆ ಲೈಟ್ ಇರುತ್ತೋ ಇಲ್ವೋ, ಆದರೆ ನನ್ನ ಮುದ್ದಿನ ಸೊಸೆ ಅಂತೂ ಮನೆಗೆ ಇರಬೇಕು ಅಂತ ಕುಸುಮವ್ರು ಹೇಳ್ತಿದ್ರೆ, ಈ ಕಡೆ ಧರ್ಮ ಅಂಕಲ್ ಅಂತೂ ನನ್ನ ಸೊಸೆ ಮನೇಲಿ ಇದ್ದಾಳೆ ಅಂದರೆ ರಂಗೋಲಿ, ಒಂದು ಬಿಸಿ ಬಿಸಿ ಕಾಫಿ, ತುಳಸಿ ಪೂಜೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನನ್ನ ಸೊಸೆ ಮನೇಲಿದ್ದಾಳೆ ಅಂತ ಹೇಳ್ತಿದ್ದಾರೆ, ಹೊಗಳುತ್ತಿದ್ದಾರೆ. ಈ ಕಡೆ ಯಾವುದನ್ನು ಕೂಡ ಶ್ರೇಷ್ಠವಾಗಿ ಸಹಿಸೋಕ್ಕಾಗೋದು. ನಿಮ್ಗೆ ಯಾರು ಹೋಗಬೇಡಿ ಅಂತ ಹೇಳಿದ್ದು, ನಾವು ನೈಟ್ ಲೇಟ್ ಆಗಿತ್ತು ಅಂತ ಉಳಿಸ್ಕೊಂಡಿದ್ದಷ್ಟೇ, ನೀವು ಯಾರೂ ಕೂಡ ಇಲ್ಲಿ ಇರಿ ಅಂತ ಹೇಳಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಹೇಳ್ತಾಳೆ. ಬೇಜಾರು ಮಾಡ್ಕೋಬೇಡಿ, ಹಾಗೆ ತಮಾಷೆಗಂದೆ ಅಂತ ಕೂಡ ಮುಖಕ್ಕೆ ಮಂಗಳಾರತಿ ಮಾಡ್ತಾಳೆ ಪೂಜಾ. ಇವರೆಲ್ಲ ಎಷ್ಟು ಆಡ್ತಿದ್ದೀರಾ ಅಲ್ವಾ, ನೋಡ್ತಾರೆ. ನಾನು ಈ ಮನೆಗೆ ಮದುವೆ ಆಗಿ ಬರಲಿ, ನಿಮಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ, ನನಗೆ ನೀವು ಅಡ್ಜಸ್ಟ್ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ಅನ್ಕೋತಿದ್ದಾಳೆ ಶ್ರೇಷ್ಠ. ಫೈನಲಿ ನನಗೆ ಆಫೀಸ್ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಡ್ತಾಳೆ. ನಂತರ ಈ ಕಡೆ ತಾಂಡವ್ ಕೂಡ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ದಾನೆ. ಈ ಕಡೆ ಶ್ರೇಷ್ಠ ಹೋಗ್ತಿದ್ದಂತೆ ಈ ಕಡೆ ಪೂಜಾ ಆಂಟಿ ಹಾಗೆ ಕುಸುಮ ಎಲ್ಲರೂ ಕೂಡ ಭಾವ ಮತ್ತು ಅಕ್ಕನ ಮದುವೆ ಆ್ಯನಿವರ್ಸರಿ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು, ಆಗ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಮದುವೆ ವಿಷಯ ಕೂಡ ಡಿವೋರ್ಸ್ ತನಕ ಹೋಗಿತ್ತು, ಎಲ್ಲ ಮ್ಯಾಟರ್ ಕೂಡ ಸರಿ ಹೋಗುತ್ತೆ ಅಂತ ಈ ಕಡೆ
ಸುನಂದ್ ಅವ್ರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಹೌದು ನೀವು ಹೇಳ್ದಾಗೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ತಾಂಡವ್ ಬಂದು ಆಫೀಸ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳ್ತಿದ್ದಾಗೆ, ಏನು ಆಫೀಸ್ಗೆ ಹೋಗ್ತೀಯಾ, ನಿನ್ನ ಒಂದು ಆ್ಯನಿವರ್ಸರಿ ಬಗ್ಗೆ ಮಾತಾಡಿದ್ರೆ ನೀನು ಇರಬೇಕಲ್ವ, ಅದನ್ನ ಬಿಟ್ಟು ನೀನೇ ಹೋದರೆ ಏನು ಮಾಡೋದು ಅಂತಂದರೆ, ಏನಮ್ಮ ನನ್ನ ಮದುವೆ ಆ್ಯನಿವರ್ಸರಿನ ಅಂದದಕ್ಕೆ ಹೌದು, ಏಜ್ ನನಗಾಗಿದೆಯೋ ನಿನಗಾಗಿದೆಯೋ ಅಂತ ಕೇಳ್ತಿದ್ದಾರೆ. ಈ ಕಡೆ ನಿನ್ನ ಮದುವೆ ಆಗಿ 16 ವರ್ಷ ಆಯ್ತಲ್ವ, 16 ವರ್ಷದ ಆ್ಯನಿವರ್ಸರಿ ಮಾಡಬೇಕು ಅಂತ ಅಂದಾಗ ತಲೆ ಕೆಡ್ತದೆ ತಾಂಡವ್ಗೆ. ಏನಿದು 16 ವರ್ಷದ ಆ್ಯನಿವರ್ಸರಿ, 10, 15, 20 ಮಾಡ್ತಾರೆ, 16 ಅಂತ ಹೇಳಿದಾಗ ಯಾಕೆ ಬಾವ, ಮಕ್ಕಳೆಲ್ಲ ಇಷ್ಟಪಡ್ತಿದ್ದಾರೆ, ಜೊತೆಗೆ ನೀವಿಬ್ರು ಕೂಡ ಎಷ್ಟು ಫಂಕ್ಷನ್ ಅಂತ ಮಾಡಿದಾರೆ, ಯಾವ ಫಂಕ್ಷನ್ನು ಕೂಡ ಮಾಡಿಲ್ಲ, ನಿಮಗೋಸ್ಕರ ಮಾಡೋಣ ಅಂತ ಪೂಜಾ ಹೇಳಿದ್ರೆ, ಹೌದೌದು ಈ ಮನೇಲಿ ಕೂಳ್ ತಿಂದು ಕುತ್ಕೊಂಡಿರೋರೆಲ್ಲ ನಮಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಡ್ತಾರೆ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಜೊತೆಗೆ ಈ ಕಡೆ ಮಕ್ಕಳಂತೂ ಪಾಪ ಅಮ್ಮ ನಿಮ್ಮ ಮದುವೆನೇ ನೋಡಿಲ್ಲ, ಪ್ಲೀಸ್ ನಾವು ನೋಡಲೇಬೇಕು, ಜೊತೆಗೆ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಮಾಡ್ತಾರೆ, ಇಷ್ಟು ವರ್ಷ ಮಾಡಿಲ್ಲ ಅಲ್ವಾ, ಈಗ ಮಾಡೋಣ ಪಪ್ಪ ಅಂತ ಹೇಳ್ತಿದ್ರೆ, ಈ ಕಡೆ ತಾಂಡವಂತೂ ಬೇಡ ಅಂತಲೇ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಬೇಡ ಅತ್ತೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸ ಇದೆ ಅಂದಮೇಲೆ ಬೇಡ ಅಂದಾಗ ಒಂದಿನ ರಜೆ ಹಾಕಿದ್ರೆ ಏನಾಗಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಜೊತೆಗೆ ಮದುವೆನ ರೀಕ್ರಿಯೇಟ್ ಮಾಡೋಣ ಅಂತ ಪೂಜಾ ಹೇಳಿದಕ್ಕೆ, ರೀಕ್ರಿಯೇಟ್ ಅಂದರೆ ಅಂದಾಗ ಮದುವೆ ಅವತ್ತು ಹೇಗಾಗಿತ್ತು ಅದೇ ರೀತಿ ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಅದೇ ರೀತಿ ಮದುವೆನ ರೀಕ್ರಿಯೇಟ್ ಮಾಡೋದು ಅಂದಾಗ ಇದು ಗುಡ್ ಐಡಿಯಾ, ಸಖತ್ತಾಗಿರುತ್ತೆ ಇದು ಅಂತ ಧರ್ಮ ಅಂಕಲ್ ಕೂಡ ಹೇಳ್ತಾರೆ. ಆದರೆ ಏನಿದು ಹುಚ್ಚಾಟ, ಸುಮ್ಮನೆ ವಿನಾಕಾರಣ ಇರೋಕ್ಕಾಗಲ್ವಾ, ಇನ್ನೊಂದು ರೀತಿ ತಲೆ ತಿಂತಿದ್ದೀರಾ ನೀವೆಲ್ಲ, ಯಾವ ಮದುವೆ ಆ್ಯನಿವರ್ಸರಿನೂ ಬೇಡ ಏನೂ ಬೇಡ ಅಂತ ಕೂಗಾಡೋಕ್ಕೂ ಶುರು ಮಾಡಿಬಿಡ್ತಾರೆ. ಆದರೆ ಮಕ್ಕಳು ಮಾತ್ರ ಅಪ್ಪ ಪ್ಲೀಸ್ ಅಪ್ಪ ಅಂತ ಕೇಳ್ಕೊಂಡಾಗ ಮೌನವಾಗಬೇಕಾಗುತ್ತೆ ತಾಂಡವ್. ಜೊತೆಗೆ ಕುಸುಮ ಅವರಂತೂ ಈ ಕಡೆ ನಾನು ಮದುವೆ ಮಾಡಿಸಿದ್ದು, ಈಗಲೂ ಕೂಡ ನಾನೇ ಇದನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗೆ ತುಂಬ ಬೇಜಾರಾಗುತ್ತೆ, ಏನಮ್ಮ ಈಗಲೂ ಕೂಡ ನನ್ನ ಒಂದು ಮಾತು ಕೇಳಬೇಕು ಅನಿಸ್ಲಿಲ್ವಲ್ಲ ನನಗೆ ಅಂತ. ಆನಂತರ ಆಫೀಸ್ಗೆ ಹೋದರೆ ಈ ಕಡೆ ಶ್ರೇಷ್ಠ ಮನೆಗೆ ಬರ್ತಾಳೆ, ಕಿರ್ಚಾಡ್ತಿದ್ದಾಳೆ, ಕೂಗಾಡ್ತಿದ್ದಾಳೆ, ಹುಚ್ಚಿಡಿತಿದೆ. ಇದ್ರ ನಡುವೆ ಸ್ಟ್ರೆಸ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಫೈನಲಿ ವಾಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಏನದು ಮಿನಿ ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ವಾಮೆಂಟ್ ಮಾಡ್ಕೋತಿರೋದು ಯಾಕೆ ಅಂತ ಅನ್ನಿಸ್ತದೆ. ಫೈನಲಿ ಶ್ರೇಷ್ಠ ಏನಾದರೂ ತಾಂಡವ್ಗೆ ಪ್ರೆಗ್ನೆಂಟ್ ಆಗಿಬಿಟ್ಲಾ ಅಂತ ಅನ್ನಿಸ್ತದೆ. ಅದೇ ವಿಷಯವಾಗಿ ಮಾತುಕತೆ ಕೂಡ ಆಗುತ್ತೆ. ಹಾಗಿದ್ರೆ ಶ್ರೇಷ್ಠ ನಿಜವಾಗ್ಲೂ ಇದು ಪಿತ್ತದ ವಾತಿನ ಅಥವಾ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಸ್ಟ್ರೆಸ್ಸಿಂದಾಗಿ ಆಗಿರ್ತಕ್ಕಂಥ ವಾಂತಿನ ಖಂಡಿತ ಗೊತ್ತಿಲ್ಲ. ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಪ್ರೆಗ್ನೆಂಟ್ ನಾಟಕ ಮಾಡೋದಂತೂ ಶತಸಿದ್ಧ. ನಿಜವಾಗ್ಲೂ ಕೂಡ ಪ್ರೆಗ್ನೆಂಟ್ ಆಗಿರಬಹುದು ಅಥವಾ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಇದೇ ಸರಿಯಾದ ಉಪಾಯ ತಾಂಡವ್ನ ಹಾದಿಗೆ ತರೋಕೆ ಅಂತ ಡಿಸೈಡ್ ಕೂಡ ಮಾಡ್ಕೊಂಡಿರ್ಬೋದು. ಒಟ್ನಲ್ಲಿ ಅವಳು ಪ್ರೆಗ್ನೆಂಟ್ ನಾಟಕನ ಶುರು ಮಾಡ್ಕೊತಿದ್ದಾಳೆ. ಈ ಕಡೆ ತಾಂಡವ್ಗೆ ಆಫೀಸ್ಗೆ ಹೋಗ್ತಿದ್ದಾಗೆ ಶ್ರೇಷ್ಠ ಬೆಕ್ ಶಾಕ್ ಕೊಡೋಕೆ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಸ್ಪೀಚ್ ಕೊಡುವುದ್ರ ಮೂಲಕ ಈ ಕಡೆ ತಾಂಡವ್ಗೆ ಮಸ್ತಾಗಿರ್ತಕ್ಕಂಥ ಒಂದು ಸಖತ್ ಶಾಕ್ನ ಕೊಡ್ತಾಳೆ. ಈ ಕಡೆ ತಾಂಡವ್ಗೆ ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿ ಪಡುವಾಗೂ ಇಲ್ಲ. ಈ ಕಡೆ ಶ್ರೇಷ್ಠ ಅಂತೂ ಅಲ್ಲೇ ಹೇಗೆ ಬಗ್ಗಿಸ್ಬೇಕು ಆ ರೀತಿ ಕಬ್ನನ ಕಾಯಿಸಿ ಬಗ್ಸೋ ರೀತಿ ಈ ಒಂದು ವಿಷಯನ ಇಟ್ಕೊಂಡು ತಾಂಡವ್ನ ಬಗ್ಸೋಕೆ ಸಿದ್ಧವಾಗ್ತಿದ್ದಾಳೆ. ಹಾಗಿದ್ರೆ ಏನಪ್ಪ ಆಗ್ತಿದೆ, ಶ್ರೇಷ್ಠ ಪ್ರೆಗ್ನೆಂಟ್, ತಾಂಡವ್ ಅಪ್ಪ ಆಗ್ತಿದ್ದಾನ, ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನ ಮರಿಬೇಡಿ.